ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಬದುಕಿನ ಭರವಸೆಗಳು. ಅಮುಗೆ ರಾಯಮ್ಮನವರ ವಚನಗಳ ಓದು ಮತ್ತು ಅರ್ಥ ವಿಶ್ಲೇಷಣೆಯೊಂದಿಗೆ ನಾನು ನಿಮ್ಮೊಂದಿಗೆ ನಿಮ್ಮ ಪರಿಮಳ. ವಚನ: ಉತ್ತಮ ತೇಜಿಗೆ ಚಬುಕನಲ್ಲಿ ತೆಗೆವರುಂಟೆ, ಪಟ್ಟಣಕ್ಕೆ ಒಡೆಯನಾದ ಬಳಿಕ ಜಾತಿ ಗೋತ್ರವ ನರಸಲುಂಟೆ. ಉತ್ತಮ ತೇಜಿಗೆ ಚಬುಕನಲ್ಲಿ ತೆಗೆವರುಂಟೆ, ಪಟ್ಟಣಕ್ಕೆ ಒಡೆಯನಾದ ಬಳಿಕ ಜಾತಿ ಗೋತ್ರವ ನರಸಲುಂಟೆ. ಲಿಂಗವನಪ್ಪಿದ ಶರಣನ ಕಂಡವರು ಜರಿದಡೆ ಸಂದೇಹ ಉಂಟೆ. ಲಿಂಗವನಪ್ಪಿದ ಶರಣನ ಕಂಡವರು ಜರಿದಡೆ ಸಂದೇಹ ಉಂಟೆ. ಇಹ ಲೋಕದವರು ಜರಿದರೆಂದು ವಿಪರೀತಗೊಳ್ಳಲೇಕೆ, ಅಮುಗೇಶ್ವರ ಲಿಂಗವನರಿದ ಶರಣಂಗೆ ಅದು ಹರಸಿದಡೇನು ಅದು ಹಳಿದಡೇನು. ಇಹ ಲೋಕದವರು ಜರಿದರೆಂದು ವಿಪರೀತಗೊಳ್ಳಲೇಕೆ, ಅಮುಗೇಶ್ವರ ಲಿಂಗವನರಿದ ಶರಣಂಗೆ ಅದು ಹರಸಿದಡೇನು ಅದು ಹಳಿದಡೇನು. ಅರ್ಥ ಹೀಗಿದೆ: ವೇಗವಾಗಿ ಓಡುವಂತಹ ಕುದುರೆಗೆ ಚಬುಕಿನಿಂದ ಹೊಡೆಯಬೇಕಾದಂತಹ ಅವಶ್ಯಕತೆ ಇಲ್ಲ. ಯಾಕಂದರೆ ಅದು ತನ್ನ ಕೆಲಸವನ್ನು ಶ್ರದ್ಧೆಯಿಂದಲೇ ಮಾಡ್ತಾ ಇರುತ್ತದೆ. ಪಟ್ಟಣದ ಒಡೆಯನಿಗೆ ಅಲ್ಲಿ ಇರುವವರೆಲ್ಲರೂ ಸಮಾನರೇ. ಅವರಲ್ಲಿ ಒಡೆಯನು ಭೇದ ಭಾವವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಒಡೆಯನಾದವನು ಜಾತಿ ಗೋತ್ರ ಯಾವುದನ್ನು ನೋಡದೆ ಎಲ್ಲರನ್ನೂ ಸಮಾನವಾಗಿ ಕಾಣಬೇಕಾದಂತಹ ಒಂದು ಗುಣವನ್ನು ಹೊಂದಿರ್ತಾನೆ ಅನ್ನೋದು ಅಮುಗೆ ರಾಯಮ್ಮನವರ ಅಭಿಪ್ರಾಯ. ಪರಮ ಸುಜ್ಞಾನಿಯಾದವನಿಗೆ ಪ್ರಾಣದ ಮುಲಾಜು ಇರೋದಿಲ್ಲ. ಯಾಕಂದರೆ ಅವನು ಈ ಲೌಕಿಕದ ಕಟ್ಟುಪಾಡುಗಳು ಮತ್ತು ಚೌಕಟ್ಟುಗಳನ್ನು ಮೀರಿದಂತಹ ಒಂದು ಬದುಕನ್ನು ಕಟ್ಟಿಕೊಂಡಿರ್ತಾನೆ. ಹಾಗಾಗಿ ಪರಮ ಸುಜ್ಞಾನಿಯಾದವನಿಗೆ ಪ್ರಾಣದ ಮುಲಾಜು ಇರೋದಿಲ್ಲ. ಲಿಂಗವನ್ನು ಅಪ್ಪಿದ ಶರಣನಿಗೆ ಕಂಡವರು ನಿಂದನೆ ಮಾಡಿದರೆ ಅವರು ಅದರ ಬಗೆಗೆ ಯಾವುದೇ ರೀತಿಯ ಗೊಂದಲವನ್ನು ಹೊಂದಿರೋದಿಲ್ಲ. ಶಿವಶರಣರು ಲೋಕದವರ ಹೊಗಳಿಕೆಗೆ ಹಿಗ್ಗಲಾರರು, ತೆಗಳಿಕೆಗೆ ಕುಗ್ಗಲಾರರು. ಸಮಭಾವದಿಂದಲೇ ಎಲ್ಲವನ್ನ ಸ್ವೀಕರಿಸುವಂತಹ ಒಂದು ಮನಸ್ಥಿತಿ ಮತ್ತು ಶಕ್ತಿಯನ್ನು ಅವರು ಪಡೆದುಕೊಂಡಿರ್ತಾರೆ. ಇದಕ್ಕೆ ಉದಾಹರಣೆ ಅನ್ನೋ ಹಾಗೆ ಡಿ.ವಿ. ಗುಂಡಪ್ಪನವರು, ಜೀವ ಋಣಗಳ ಲೆಕ್ಕದಾದಿಯರಿಯದ ನಾವು ಆವುದನು ಸರಿ ಎನ್ನುವ ತಪ್ಪಾವುದೆನ್ನುವ. ಜೀವ ಋಣಗಳ ಲೆಕ್ಕದಾದಿಯರಿಯದ ನಾವು ಆವುದನು ಸರಿ ಎನ್ನುವ ತಪ್ಪಾವುದೆನ್ನುವ. ಓವೋ ಬಿಡು ಕಡು ಕಷ್ಟ ನೀತಿ ನಿರ್ಣಯದ ಹೊರೆ, ದೈವವದ ಹೊರಲಿ ಬಿಡು ಮಂಕುತಿಮ್ಮ. ಓವೋ ಬಿಡು ಕಡು ಕಷ್ಟ ನೀತಿ ನಿರ್ಣಯದ ಹೊರೆ, ದೈವವದ ಹೊರಲಿ ಬಿಡು ಮಂಕುತಿಮ್ಮ. ಅಂದರೆ ಈ ಜಗತ್ತಿನಲ್ಲಿ ಬದುಕ್ತಾ ಇರುವಂತಹ ಅನೇಕಾನೇಕ ಜೀವಿಗಳ ಋಣಗಳ ಲೆಕ್ಕಗಳ ಆದಿ ಮತ್ತು ಅಂತ್ಯವನ್ನು ತಿಳಿಯದೇ ಇರ್ತಕ್ಕಂತಹ ನಾವು ಸರಿ ಅಥವಾ ತಪ್ಪು ಯಾವುದು ಅಂತ ಖಚಿತವಾಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅಂತಹ ಶಕ್ತಿಯು ನಮ್ಮಲ್ಲಿ ಇರೋದಿಲ್ಲ. ಅಂತಹ ಬಹಳ ಕಷ್ಟಕರವಾದ ನೀತಿಯ ತೀರ್ಮಾನದ ಭಾರವನ್ನು ಆ ದೇವರಿಗೆ ಬಿಡೋದು ಒಳ್ಳೆಯದು. ಯಾಕಂದರೆ ಆ ತೀರ್ಪು ನೀಡುವ ಶಕ್ತಿ ಇರೋದು ಅವನಿಗೆ ಮಾತ್ರ ಅಂತ ಈ ಕಗ್ಗದಲ್ಲಿ ಡಿ.ವಿ. ಗುಂಡಪ್ಪನವರು ವಿವರಿಸ್ತಾರೆ. ಅಮುಗೆ ರಾಯಮ್ಮನವರು ಈ ಎಲ್ಲ ಟೀಕೆಗಳನ್ನು, ನಿಂದನೆಗಳನ್ನು ಅಮುಗೇಶ್ವರ ಲಿಂಗವನ್ನು ಅಪ್ಪಿದ, ಆ ಲಿಂಗವನ್ನು ಒಪ್ಪಿದಂತಹ ಶರಣರು ಸಮಾನವಾಗಿ ಸ್ವೀಕರಿಸಬಲ್ಲರು. ಆ ದೇವರನ್ನು ಮತ್ತು ತಮ್ಮನ್ನು ತಾವು ಅರಿತವರಿಗೆ ಅಂಥದ್ದೊಂದು ಶಕ್ತಿ ಇರುತ್ತದೆ ಅಂತ ಹೇಳ್ತಾರೆ. ಆದರೆ ಅದನ್ನೇ ಡಿ.ವಿ. ಗುಂಡಪ್ಪನವರು, ಒಬ್ಬರ ತಪ್ಪು ಸರಿಗಳನ್ನು ನಿರ್ಧಾರ ಮಾಡುವಷ್ಟು ಶಕ್ತಿ ನಮ್ಮಲ್ಲಿ ಇರೋದಿಲ್ಲ, ಆ ಕೆಲಸವನ್ನು ಆ ದೇವರಿಗೆ ಬಿಟ್ಟು ಬಿಡಬೇಕು, ನಿಂದನೆ ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ಆದರೆ ಇದೇ ವಚನಕ್ಕೆ ಸಂಬಂಧಪಟ್ಟಂತೆ ನಮ್ಮ ದಾಸ ಪರಂಪರೆಯ ದಾಸಶ್ರೇಷ್ಠರಾದ ಪುರಂದರದಾಸರು, ನಿಂದಕರಿರಬೇಕು ಇರಬೇಕು ನಿಂದಕರಿರಬೇಕು, ಹಂದಿ ಇದ್ದರೆ ಕೇರಿ ಹ್ಯಾಂಗೆ ಶುದ್ಧಿಯೋ ಹಾಗೆ ನಿಂದಕರಿರಬೇಕು. ನಿಂದಕರಿರಬೇಕು ಇರಬೇಕು ನಿಂದಕರಿರಬೇಕು, ಹಂದಿ ಇದ್ದರೆ ಕೇರಿ ಹ್ಯಾಂಗೆ ಶುದ್ಧಿಯೋ ಹಾಗೆ ನಿಂದಕರಿರಬೇಕು ಅಂತ ತುಂಬ ವಿಡಂಬನಾತ್ಮಕವಾಗಿ ಮತ್ತು ನಿಂದಕರಿಗೆ ತೀಕ್ಷ್ಣತೆಯಿಂದ, ನಿರ್ಭಯದಿಂದ ಈ ಪದ್ಯದ ಮೂಲಕ ತಿವಿದಿದ್ದಾರೆ. ಈ ಎಲ್ಲ ನಮ್ಮ ಶರಣರ, ದಾಸರ, ಕವಿಗಳ ವಿಚಾರಗಳು, ಆಶಯಗಳು ಒಂದೇ ಆಗಿದ್ದರೂ ಹೇಳುವ ರೀತಿ ಮತ್ತು ಅವರು ಪ್ರಸ್ತುತಪಡಿಸಿದ ರೀತಿ ಬೇರೆ ಬೇರೆ ಇರುತ್ತದೆ. ಆದರೆ ಅವರು ಅವತ್ತು ಬರೆದಿಟ್ಟದ್ದು ನಮ್ಮ ಬದುಕಿಗೆ ಈಗಲೂ ಪ್ರಸ್ತುತವಾಗಿರುವುದು ಬದುಕಿಗೆ ಭರವಸೆಯನ್ನು ತುಂಬಿದಂತೆಯೇ ಅಂತ ಅನಿಸುತ್ತದೆ. ಹಾಗಾಗಿ ಈ ಎಲ್ಲ ಶ್ರೇಷ್ಠರ ವಿಚಾರಗಳನ್ನು ನಮ್ಮ ಬದುಕಿನಲ್ಲಿ ರೂಢಿಸಿಕೊಳ್ಳುವ ಮತ್ತು ಅಳವಡಿಸಿಕೊಳ್ಳುವ ಒಂದು ಸಣ್ಣ ಪ್ರಯತ್ನವನ್ನಾದರೂ ನಾವು ಮಾಡಬೇಕಿದೆ. ಶರಣು ಶರಣಾರ್ಥಿ.